ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಇಡೀ ವಿಶ್ವದಲ್ಲೇ ಎತ್ತರದ ಸುರಂಗ ಮಾರ್ಗವೊಂದನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದೆ. ಈ ಮೂಲಕ ಚೈನಾ ಹಾಗೂ ಪಾಕಿಸ್ತಾನಗಳ ಚಿತಾವಣೆಗೆ ಮದ್ದರಿಯೋದಕ್ಕೆ ಮುಂದಾಗಿದೆ. ಹಿಮಾಲಯದ ತಪ್ಪಲಲ್ಲಿ ನಿರ್ಮಾಣ ಆಗ್ತಾ ಇರೋ ಈ ಸುರಂಗ 15,800 ಅಡಿಗಳಷ್ಟು ಎತ್ತರದಲ್ಲಿ ನಿರ್ಮಾಣ ಆಗ್ತಾ ಇದ್ದು, ಎಂಥದ್ದೇ ಪರಿಸ್ಥಿತಿಯಲ್ಲಿ ಸೇನೆ ಗಡಿಗಳಿಗೆ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಕಾರ್ಗಿಲ್ ವಿಜಯದ 25ನೇ ವರ್ಷದ ಸಂಭ್ರಮ ಕಾಲದಲ್ಲಿ ಈ ಸುರಂಗ ಮಾರ್ಗದ ಕೆಲಸಕ್ಕೆ ಅಡಿಗಲ್ಲು ಬೀಳ್ತಾ ಇದೆ. 2 ವರ್ಷಗಳಲ್ಲಿ ಇದು ಪೂರ್ಣಗೊಳ್ಳಲಿದೆ. ಹಾಗಾದ್ರೆ ಏನಿದು ಜಗತ್ತಿನ ಅತಿ ಎತ್ತರದ ಟನಲ್ನ ಕಥೆ? ಹಿಮಾಲಯದಲ್ಲಿ ಇಂಥದ್ದೊಂದು ಸಾಹಸವನ್ನ ಭಾರತ ಯಾಕೆ ಮಾಡ್ತಾ ಇದೆ? ಕಾರ್ಗಿಲ್ ಯುದ್ಧದಿಂದ ಭಾರತ ಕಲಿತ ಪಾಠನ ಇದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 25 ವರ್ಷಗಳ ಹಿಂದೆ ಅಂದರೆ 1999ರಲ್ಲಿ ಲದಾಖ್ ಪ್ರದೇಶವನ್ನು ತಿಂದುಕೊಂಡು ಬಿಡಬೇಕು ಅಂತ ಬಂದಿದ್ದ ಪಾಕಿಸ್ತಾನ ಭಾರತದ ಕಡೆ ತಲೆ ಎತ್ತಿ ನೋಡೋದಕ್ಕೂ ಸಾಧ್ಯವಾಗದ ಹಾಗೆ ಏಟು ತಿಂದಿತ್ತು. ಕಾರ್ಗಿಲ್ನಲ್ಲಿ ಬೆಟ್ಟಗಳ ಮೇಲೆ ಕೂತು ಲದಾಖ್ ಭಾಗಕ್ಕೆ ಭಾರತದ ಸಂಪರ್ಕವನ್ನು ತಪ್ಪಿಸಿಬಿಡಬೇಕು ಅಂತ ಹೊರಟಿದ್ದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಪರ್ವೇಜ್ ಮುಷರಫ್ ಕಣ್ಣಲ್ಲಿ ಸೋಲಿನ ದೊಡ್ಡ ಅವಮಾನ ಆವತ್ತು ಕಾಣ್ತಾ ಇದ್ರೆ, ಭಾರತ ತನ್ನ ವೀರಪುತ್ರರ ಬಲಿದಾನದ ನೋವಲ್ಲಿ ಕೂಡ ಯುದ್ಧದ ಗೆಲುವನ್ನು ಸಂಭ್ರಮಿಸ್ತಾ ಇತ್ತು. ಈ ಯುದ್ಧ ನಡೆದು ಭಾರತ ಅದರಲ್ಲಿ ಗೆಲುವನ್ನು ಪಡ್ಕೊಂಡು 25 ವರ್ಷಗಳು ಕಳೆದು ಹೋಗಿವೆ. ಆ ಯುದ್ಧದ ಪಾಠಗಳನ್ನು ಭಾರತ ಈಗಲೂ ಕಲಿತಲೇ ಇದೆ. ಒಂದೊಂದಾಗಿ ತನ್ನ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಗೆಳೆಯರೆ, ಕಾರ್ಗಿಲ್ ಯುದ್ಧ ಅನ್ನೋದು ಅಚಾನಕ್ಕಾಗಿ ನಡೆದು ಹೋಗಿದ್ದಲ್ಲ. ಅದರ ಹಿಂದೊಂದು ದೊಡ್ಡ ತಯಾರಿ ಇತ್ತು. ಆ ಯುದ್ಧಕ್ಕೆ ಸೇನೆಯನ್ನ ಕಳುಹಿಸಿದ್ದ ಮುಷರಫ್ ಮುಖದಲ್ಲಿ 15 ವರ್ಷಗಳ ಹಿಂದಿನ ಅವಮಾನದ ಕರಿಛಾಯೆ ಕೂಡ ಇತ್ತು. ನಿಮಗೆ ಗೊತ್ತಲ್ಲ, 1984ರಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಅನ್ನು ವಶಪಡಿಸ್ಕೊಳ್ಬೇಕು ಅಂತ ಪಾಕಿಸ್ತಾನ ಒಂದು ಪ್ರಯತ್ನವನ್ನು ಮಾಡುತ್ತೆ. ಆದರೆ ಭಾರತದ ಮಿಂಚಿನ ಕಾರ್ಯಾಚರಣೆಯ ಕಾರಣದಿಂದ ಅಲ್ಲವತ್ತು ಭಾರತೀಯ ವಾಯುಪಡೆ ದಿನದ 24 ಗಂಟೆಗಳ ಕಾಲವು ಯುದ್ಧ ವಿಮಾನಗಳ ಗಸ್ತನ್ನು ಆರಂಭ ಮಾಡಿದ ಕಾರಣದಿಂದ ಸಿಯಾಚಿನ್ ಗ್ಲೇಷಿಯರ್ ಭಾರತದ ವಶದಲ್ಲೇ ಉಳಿಯೋ ಹಾಗಾಯಿತು. ಅವತ್ತು ಸಿಯಾಚಿನ್ ಅನ್ನ ಗೆದ್ದು ಬಿಡ್ತೀನಿ ಅಂತ ಹೋಗಿ ಭಾರತದ ಕೈಲಿ ಮುಖಭಂಗ ಅನುಭವಿಸಿದ್ದ ಪಾಕಿಸ್ತಾನದ ಸೇನಾಧಿಕಾರಿಗಳ ಪಟ್ಟಿಯಲ್ಲಿ ಈ ಪರ್ವೇಜ್ ಮುಷರಫ್ನ ಹೆಸರು ಕೂಡ ಇತ್ತು. ಸಿಯಾಚಿನ್ನ ಸೋಲಿಗೆ ಸೇಡು ತೀರಿಸ್ಕೋಬೇಕು ಅಂತ ಹವಣಿಸ್ತಾ ಇದ್ದ ಮುಷರಫ್ 1999ರಲ್ಲಿ ಭಾರತ ಪಾಕ್ ಶಾಂತಿ ಮಾತುಕತೆಗಳ ಸಮಯವನ್ನ ದುರ್ಬಳಕೆ ಮಾಡಿಕೊಳ್ಳೋದಕ್ಕೆ ಮುಂದಾದ. ಅವತ್ತು ಭಾರತ ಪಾಕಿಸ್ತಾನವನ್ನ ನಂಬಿತ್ತು. ಶಾಂತಿಯ ಪಾರಿವಾಳಗಳನ್ನ ಎರಡೂ ದೇಶಗಳ ನಾಯಕರು ಹಾರಿಸ್ತಾ ಇದ್ರು. ಮತ್ತೊಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಪರೇಷನ್ ಬದರ್ ಹೆಸರಲ್ಲಿ ಒಂದು ಕಾರ್ಯಾಚರಣೆಯನ್ನ ಶುರು ಮಾಡಿದ್ದ. ಈ ಬದರ್ ಅನ್ನೋ ಹೆಸರನ್ನ ಇಡೋದಕ್ಕೆ ಕೂಡ ಒಂದು ಕಾರಣ ಇತ್ತು. ಬದರ್ ಅನ್ನೋದು ಇಸ್ಲಾಂ ಮತಗ್ರಂಥದಲ್ಲಿ ಉಲ್ಲೇಖಗೊಂಡ ಒಂದು ಯುದ್ಧ. ಬದರ್ ಅನ್ನೋದು ಮೆಕ್ಕಾದಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಮುಹಮ್ಮದ್ ಪೈಗಂಬರ್ ನೇತೃತ್ವದಲ್ಲಿ ಮುಸ್ಲಿಂ ಸೇನೆ ಹಾಗೂ ಆ ಭಾಗದ ಖುರೇಶಿಗಳ ಸೈನ್ಯದ ನಡುವೆ ಒಂದು ಯುದ್ಧ ನಡೆಯುತ್ತೆ ಮತ್ತು ಅದರಲ್ಲಿ ಮುಸ್ಲಿಮರು ಗೆದ್ದು ಆ ಭಾಗದ ಮೇಲೆ ಹಿಡಿತವನ್ನು ಗಟ್ಟಿ ಮಾಡಿಕೊಳ್ಳೋ ನಿಟ್ಟಲ್ಲಿ ಈ ಯುದ್ಧ ದೊಡ್ಡ ಕೊಡುಗೆಯನ್ನು ಕೊಡ್ತು ಅಂತ ಬಣ್ಣಿಸಲಾಗಿದೆ. ಹೀಗಾಗಿ ಇದನ್ನು ಮುಸ್ಲಿಂ ಜಗತ್ತು ಪವಿತ್ರ ಯುದ್ಧಗಳ ಪೈಕಿ ಒಂದು ಅಂತ ಭಾವಿಸುತ್ತೆ. ಆ ಯುದ್ಧದ ಹೆಸರನ್ನೇ ಮುಷರಫ್ ಕಾರ್ಗಿಲ್ ಆಪರೇಷನ್ಗೆ ಇಟ್ಟಿದ್ದ. ತನ್ನ ಸೇನೆಯ ಪ್ಯಾರಾ ಕಮಾಂಡೋಗಳನ್ನ ಮತ್ತು ಸೈನಿಕರನ್ನ ಮುಜಾಹಿದೀನ್ ವೇಷದಲ್ಲಿ ಭಾರತದ ಗಡಿಯೊಳಕ್ಕೆ ನುಗ್ಗಿಸಿ ಕಾರ್ಗಿಲ್ ಹಾಗೂ ಲೇಹ್ ನಡುವಿನ ಹೆದ್ದಾರಿಯ ಮೇಲೆ ಆಧಿಪತ್ಯವನ್ನ ಸಾಧಿಸಿಬಿಟ್ರೆ ಲೇಹ್ ಲದಾಖ್ ಪ್ರಾಂತವನ್ನ ಸಂಪೂರ್ಣವಾಗಿ ಭಾರತದ ಕೈಯಿಂದ ಕಿತ್ತುಕೊಂಡು ಬಿಡಬಹುದು ಅಂತ ಮುಷರಫ್ ಭಾವಿಸಿದ್ದ. ಹೀಗಾಗಿ 1998ರ ಚಳಿಗಾಲದಲ್ಲಿ ಪಾಕಿ ಪಡೆಗಳು ಕಾರ್ಗಿಲ್ ಬೆಟ್ಟಗಳನ್ನು ಏರಿ ಕೂತ್ಕೊಂಡು ಅಲ್ಲಿ ಎತ್ತರದ ಪ್ರದೇಶದಲ್ಲಿ ಶತ್ರುಗಳಿದ್ರು. ಹೀಗಾಗಿ ಭಾರತೀಯ ಸೈನಿಕರು ಶತ್ರುಗಳಿಗೆ ಈಸಿ ಟಾರ್ಗೆಟ್ ಆಗ್ತಾ ಇದ್ರು. ಬೆಟ್ಟಗಳನ್ನು ಏರದೆ ಶತ್ರುಗಳನ್ನು ಅಲ್ಲಿಂದ ಓಡಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಭಾರತೀಯ ಯೋಧರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಶತ್ರುಗಳ ಗುಂಡುಗಳನ್ನು ತಪ್ಪಿಸ್ಕೊಳ್ತಾ ಹಗಲಲ್ಲಿ ಅಡಗಿ ಕೂತ್ಕೊಳ್ತಾ ಕತ್ತಲಾದ ನಂತರ ತೆವಳಿ ಬೆಟ್ಟವನ್ನು ಏರ್ತಾ ಅಂತೂ ಸಾವಿರಾರು ಅಡಿಗಳ ಎತ್ತರದ ಆ ಪರ್ವತಗಳನ್ನು ಹತ್ತಿ ಅಲ್ಲಿದ್ದ ಶತ್ರುಗಳನ್ನು ಕೊಂದು ತಮ್ಮ ನೆಲವನ್ನು ಮತ್ತೆ ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿ ಕೂಡ ಆದರು. ಆ ಸಂಘರ್ಷದಲ್ಲಿ ಭಾರತದ ಹುಲಿಗಳು ಸುಮಾರು 4,000 ಪಾಕಿ ಸೈನಿಕರನ್ನ ಕೊಂದು ಹಾಕಿದ್ವು. ಹಾಗೆ ಭಾರತದ 527 ಮಂದಿ ವೀರ ಯೋಧರು ಕೂಡ ಅಲ್ಲಿ ಬಲಿದಾನ ಮಾಡಬೇಕಾಗಿ ಬಂತು. ನಮ್ಮ ಕರ್ನಾಟಕದ ಒಟ್ಟು 13 ಮಂದಿ ಈ ಯುದ್ಧದಲ್ಲಿ ಅಮರತ್ವವನ್ನು ಪಡ್ಕೊಂಡ್ರು. ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಕೊಪ್ಪಳ, ಹಾಸನ, ಕೊಡಗು ಮುಂತಾದ ಜಿಲ್ಲೆಗಳ ವೀರ ಮಕ್ಕಳು ದೇಶಕ್ಕಾಗಿ ಬಲಿದಾನ ಮಾಡಬೇಕಾಗಿ ಬಂತು. ಆ ಎಲ್ಲ ಹುತಾತ್ಮರಿಗೆ, ಅವರ ತ್ಯಾಗಕ್ಕೆ ನಾವಿಲ್ಲಿ ವೀರ ನಮನಗಳನ್ನು ಸಲ್ಲಿಸಬೇಕು.
ಸಾಮಾನ್ಯವಾಗಿ ಏನಾಗ್ತಿತ್ತು ಅಂದರೆ ಲದಾಖಲ್ಲಿ ಹೆಚ್ಚಿನ ಸೈನ್ಯವನ್ನು ಇಡೋದಕ್ಕೆ ಅಲ್ಲಿನ ಹವಾಮಾನ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಅಲ್ಲದೆ ಲದಾಖ್ ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಹೊರ ಜಗತ್ತಿನಿಂದ ಸಂಪರ್ಕವನ್ನು ಕಳ್ಕೊಳ್ತಾ ಇತ್ತು. ಕಾಶ್ಮೀರದಿಂದ ಲೇಹ್ಗಿದ್ದ ಏಕೈಕ ರಸ್ತೆ ಮಾರ್ಗ NH1 ಚಳಿಗಾಲದಲ್ಲಿ ಹಿಮಾವೃತಗೊಳ್ತಾ ಇತ್ತು. ಹೀಗಾಗಿ ಹಿಮಾಚಲ ಪ್ರದೇಶದ ಕಡೆಯಿಂದ ಕೂಡ ಲೇಹ್ನ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ NH1 ಕಟ್ ಮಾಡಿಬಿಟ್ರೆ ಭಾರತೀಯ ಪಡೆಗಳ ಮೂವ್ಮೆಂಟೇ ನಿಂತು ಹೋಗುತ್ತೆ. ಲದಾಖ್ಗೆ ಸಂಪರ್ಕವನ್ನು ಕತ್ತರಿಸಿಬಿಟ್ರೆ ಸಿಯಾಚಿನ್ಗೂ ಭಾರತದ ಸಂಪರ್ಕ ತಪ್ಪು ಹೋಗುತ್ತೆ. ಆನಂತರ ಮತ್ತೇನಿದೆ, ಸಿಯಾಚಿನ್, ಅಕ್ಸಾಯ್ ಚಿನ್, ಲದಾಖ್, ಲೇಹ್ ಇಡೀ ಪ್ರದೇಶಕ್ಕೆ ಪಾಕಿಸ್ತಾನದಿಂದ ನೇರ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳೋದು ಸಾಧ್ಯ ಅಂತ ಅವತ್ತು ಮುಷರಫ್ ಕನಸು ಕಾಣೋದಕ್ಕೆ ಶುರು ಮಾಡಿದ್ದ. ಹೀಗಾಗಿನೇ ಅವರು ಈ NH1 ಕಟ್ ಮಾಡೋದಕ್ಕೆ ಮುಂದಾದ್ರು. ಇದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತಕ್ಕೆ ಕೂಡ ಗೊತ್ತಾಯಿತು. ಆ ಯುದ್ಧದಲ್ಲಿ ಭಾರತ ಗೆಲ್ತು. ಯುದ್ಧ ಯಾಕಾಯಿತು, ಹೇಗಾಯಿತು, ಅಲ್ಲಿ ನಾವು ಅನುಭವಿಸಿದ ಕಷ್ಟಗಳೇನು, ನಷ್ಟಗಳೇನು, ಎಲ್ಲದರ ಬಗ್ಗೆ ಸಾಕಷ್ಟು ಚರ್ಚೆಗಳಾದವು. ಕಾಶ್ಮೀರದ ಗಡಿಯಲ್ಲಿ ಮತ್ತು ಚೈನಾದ ಗಡಿಯಲ್ಲಿ ಭಾರತ ಯಾವೆಲ್ಲ ತಯಾರಿಗಳನ್ನು ಮಾಡ್ಕೋಬೇಕು ಅನ್ನೋ ಬಗ್ಗೆ ಕೂಡ ಭಾರತದ ಸರ್ಕಾರಕ್ಕೆ ತಜ್ಞರು ಒಂದು ದೊಡ್ಡ ಸಲಹೆಗಳ ಪಟ್ಟಿಯನ್ನು ಕೊಟ್ಟರು. ಅದರಲ್ಲಿ ಕಾಶ್ಮೀರಕ್ಕೆ ಆಲ್ ವೆದರ್ ರಸ್ತೆಗಳನ್ನು ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ಕೂಡ ಇತ್ತು. ಈ ಭಾಗದಲ್ಲಿ ಏನಾಗುತ್ತೆ ಅಂದರೆ ಚಳಿಗಾಲ ಬಂದರೆ ಇಲ್ಲಿನ ಒಂದಷ್ಟು ಪ್ರದೇಶಗಳಿಗೆ ಭಾರತದ ಸಂಪರ್ಕನೇ ತಪ್ಪಿ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರಸ್ತೆಗಳ ಮೇಲೆ ಅಪಾರ ಪ್ರಮಾಣದ ಹಿಮ ಬೀಳುತ್ತೆ. ಆ ಹಿಮವನ್ನ ಸರಿಸಿ ಮತ್ತೆ ಅಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲವಾಗೋ ಹಾಗೆ ಆ ರಸ್ತೆಗಳನ್ನ ವ್ಯವಸ್ಥೆ ಮಾಡ್ಕೋಬೇಕಾಗಿ ಬರುತ್ತೆ. ಅದರ ಬದಲು ಎಲ್ಲಿ ಹಿಮ ಬೀಳುತ್ತೋ ಆ ಪ್ರದೇಶದಲ್ಲಿ ಒಂದಷ್ಟು ಟನಲ್ಗಳನ್ನ ನಿರ್ಮಾಣ ಮಾಡಿದ್ರೆ ಆ ಭಾಗದಲ್ಲಿ ಸರ್ವ ಋತು ಸಂಚಾರ ಸುಲಭವಾಗುತ್ತೆ ಅನ್ನೋ ಯೋಚನೆಗಳು ಶುರುವಾದವು. ಅದಕ್ಕಾಗಿ ಕೇಂದ್ರ ಸರ್ಕಾರ ಕಾರ್ಯಪ್ರವೃತ್ತವಾಯಿತು. ಈಗಾಗಲೇ ಅಲ್ಲಿ ಇಂಥ ಸಾಕಷ್ಟು ಟನಲ್ಗಳ ನಿರ್ಮಾಣ ಕಾರ್ಯ ಕೂಡ ಆಗಿದೆ. ಅಟಲ್ ಟನಲ್ ನಿರ್ಮಾಣದಿಂದಾಗಿ ನ್ಯಾಷನಲ್ ಹೈವೇ 3ರಲ್ಲಿ ವಾಹನಗಳ ಸುಗಮ ಸಂಚಾರ ಸಾಧ್ಯ ಆಗ್ತಾ ಇದೆ. ಹಾಗೆ NH1 ಕೂಡ ಒಂದಷ್ಟು ಟನಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಎರಡೂ ರಸ್ತೆಗಳ ಅಭಿವೃದ್ಧಿ ಇತ್ತೀಚೆಗಷ್ಟೇ ಸಾಧ್ಯ ಆಗಿದೆ. ಇದು ಲದಾಖ್ ಹಾಗೂ ಕಾಶ್ಮೀರದ ಭಾಗವನ್ನ ಚಳಿಗಾಲದಲ್ಲಿ ಕೂಡ ಭಾರತದ ಇನ್ನಿತರ ರಾಜ್ಯಗಳ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಈಗ ಅಂಥದ್ದೇ ಮತ್ತೊಂದು ಕಾಮಗಾರಿಯನ್ನ ಕೇಂದ್ರ ಸರ್ಕಾರ ಆರಂಭ ಮಾಡ್ತಾ ಇದೆ. ಈಗಾಗಲೇ ಕೇಂದ್ರ ಘೋಷಣೆ ಮಾಡಿರುವ ಹಾಗೆ ನಿಮ್ಮು ಪದಂ ದೋರ್ಚಾ ರಸ್ತೆಯ ನಿರ್ಮಾಣಕ್ಕೆ ಒಂದಷ್ಟು ವೇಗವನ್ನು ಕೂಡ ಕೊಡ್ತಾ ಇದ್ದಾರೆ. ಆ ಹಾದಿಯಲ್ಲೇ ಭಾರತದ ಅಷ್ಟೇ ಯಾಕೆ ವಿಶ್ವದ ಅತಿ ಎತ್ತರದ ಡಬಲ್ ಟ್ಯೂಬ್ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಭಾರತ ಮುಂದಾಗಿದೆ. ಇದೇ ಜುಲೈ 26ನೇ ತಾರೀಕು ಅಂದರೆ ಕಾರ್ಗಿಲ್ ವಿಜಯದ ದಿನದಂದು ಪ್ರಧಾನಿ ಮೋದಿ ಈ ಅತಿ ಎತ್ತರದ ಟನಲ್ನ ಮೊದಲ ಬ್ಲಾಸ್ಟ್ ಅನ್ನ ನೆರವೇರಿಸಿದ್ದಾರೆ. ಈ ಮೂಲಕ ಶಿಂಕೂನ್ ಪಾಸ್ ಸುರಂಗ ಮಾರ್ಗದ ಕಾರ್ಯಾಚರಣೆಗೆ ಅಧಿಕೃತ ಚಾಲನೆಯನ್ನು ಕೊಡಲಾಗಿದೆ. ಗೆಳೆಯರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ನಿರ್ಮಾಣ ಮಾಡ್ತಾ ಇರೋ ಈ ಹೊಸ ರಸ್ತೆ ಹಾಗೂ ಸುರಂಗಗಳು ಲದಾಖ್ಗೆ 3ನೇ ಪ್ರಮುಖ ಮಾರ್ಗ ಅನ್ನಿಸ್ಕೊಳ್ತವೆ. ಅಂದರೆ ಈಗಿರುವ ನ್ಯಾಷನಲ್ ಹೈವೇ 1 ಹಾಗೂ ನ್ಯಾಷನಲ್ ಹೈವೇ 3 ಹೊರತುಪಡಿಸಿ ಮತ್ತೊಂದು ಮಾರ್ಗದ ಮೂಲಕ ಲೇಹ್ ಲದಾಖ್ನ ತಲುಪೋದಕ್ಕೆ ಈ ಟನಲ್ ಸಹಕಾರಿಯಾಗುತ್ತೆ. ಇಲ್ಲಿ ಲದಾಖ್ನ ಜನರನ್ನ ಎಲ್ಲ ಕಾಲದಲ್ಲಿ ಭಾರತದ ಮುಖ್ಯ ಭೂಮಿಯ ಜೊತೆ ಸಂಪರ್ಕದಲ್ಲಿಡೋದರ ಜೊತೆಗೆ ಚಳಿಗಾಲದಲ್ಲೂ ಕೂಡ ಭಾರತೀಯ ಸೇನಾ ಪಡೆಗಳ ಓಡಾಟಕ್ಕೆ ಅನುಕೂಲವಾಗೋ ಹಾಗೆ ಈ ರಸ್ತೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಭಾಗದಲ್ಲಿ ಎಲ್ಲೆಲ್ಲಿ ಹೆಚ್ಚು ಹಿಮಪಾತ ಆಗುತ್ತೋ ಅಂಥ ಕಡೆಗಳಲ್ಲಿ ಹಾಗೆ ಎಲ್ಲೆಲ್ಲಿ ಅತ್ಯಂತ ಕಡಿದಾದ ರಸ್ತೆಗಳಿವೆಯೋ ಅಲ್ಲೆಲ್ಲ ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡೋ ಮೂಲಕ ಸಂಚಾರವನ್ನು ಸುಗಮಗೊಳಿಸುವ ವ್ಯವಸ್ಥೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಅಲ್ಲ, ಇಲ್ಲಿ NH3 ಇರಬೇಕಾದ್ರೆ ಮತ್ತೆ ಈ ರಸ್ತೆಯನ್ನು ಮತ್ತ್ಯಾಕೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಮೂಡೋದು ಸಹಜ. ಗೆಳೆಯರೆ, NH3 ಅನ್ನೋದು ಕುಲು ಮನಾಲಿ ಬಳಿ ಪಾಸ್ ಆಗುತ್ತೆ. ಅಲ್ಲಿ ಹೆಚ್ಚು ಪ್ರಮಾಣದ ಮಳೆಯ ಕಾರಣದಿಂದ ಸಾಕಷ್ಟು ಬಾರಿ ಈ ಹೆದ್ದಾರಿ ಕ್ಲೋಸ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತವೆ. ಇತ್ತೀಚೆಗೆ ಅಂದರೆ 2 ದಿನಗಳ ಹಿಂದಷ್ಟೇ ಅಲ್ಲಿ ಉಂಟಾಗಿದ್ದ ಮೇಘಸ್ಫೋಟದ ಕಾರಣದಿಂದ ಈ ರಸ್ತೆಯನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗಿತ್ತು. ಅಕಸ್ಮಾತ್ ಯುದ್ಧಗಳ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮಳೆಯ ಕಾರಣದಿಂದಲೋ ಅಥವಾ ಮತ್ಯಾವ ಕಾರಣದಿಂದಲೋ ಸಂಚಾರ ಅಸ್ತವ್ಯಸ್ತಗೊಂಡ್ರೆ ಅದಕ್ಕೆ ಮತ್ತೊಂದು ಪರ್ಯಾಯ ರಸ್ತೆಯ ಅಗತ್ಯ ಇರುತ್ತೆ. ಈ ಕಾರಣಕ್ಕಾಗಿನೇ ಇಲ್ಲಿ 2 ಹೆದ್ದಾರಿಗಳಿದ್ರೂ ಕೂಡ 3ನೇ ರಸ್ತೆಯೊಂದರ ನಿರ್ಮಾಣ ಆಗ್ತಾ ಇದೆ. ಇನ್ನು ಈ ಶಿಂಕೂನ್ಲಾ ಸುರಂಗವನ್ನ ಗಮನಿಸಿದ್ರೆ ಇದು 15,800 ಅಡಿಗಳಷ್ಟು ಎತ್ತರದಲ್ಲಿ ನಿರ್ಮಾಣವಾಗ್ತಾ ಇರೋ ಸುರಂಗ ಮಾರ್ಗ. ಇಲ್ಲಿ 2 ಟ್ಯೂಬ್ ಟನಲ್ಗಳಿರುತ್ತವೆ. ಆಲ್ ವೆದರ್ ರೋಡ್ಗೆ ಅನುಕೂಲವಾಗುವ ಹಾಗೆ
ಹಾಗೆ ಇದನ್ನು ನಿರ್ಮಾಣ ಮಾಡ್ತಿದ್ದಾರೆ. ಒಮ್ಮೆ ಈ ಟನಲ್ ಪೂರ್ಣಗೊಂಡ್ರೆ ಚೈನಾದ ಮಿಲಾ ಟನಲನ್ನು ಇದು ಹಿಂದಿಕ್ಕತ್ತೆ. ಈ ಮಿ ಲಾ ಟನಲ್ ಅನ್ನೋದು 15,590 ಅಡಿಗಳಷ್ಟು ಎತ್ತರದಲ್ಲಿ ನಿರ್ಮಾಣ ಆಗಿದೆ. ಸೊ ಶಿಂಕುನ್ ಲಾ ಪೂರ್ಣ ಆದ ನಂತರ ಇದು ಮಿ ಲಾಗಿಂತಲೂ ಎತ್ತರದಲ್ಲಿನ ಸುರಂಗ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ಇನ್ನು ಈಗ ಹೊಸದಾಗಿ ನಿರ್ಮಾಣ ಆಗ್ತಾ ಇರೋ ಈ ನಿಮು ಪದಂ ದಾರ್ಚಾ ರಸ್ತೆ 298 ಕಿಲೋಮೀಟರ್ ಉದ್ದ ಇದೆ. ಈ ರಸ್ತೆಯಲ್ಲಿನ ಅತ್ಯಂತ ಸವಾಲಿನ ಪ್ರದೇಶ ಅಂದ್ರೆ ಅದು ಈ ಶಿಂಕು ಲಾ. ಇಲ್ಲಿ ವರ್ಷದ 5 ತಿಂಗಳ ಕಾಲ ಹಿಮದ ಕಾರಣದಿಂದಾಗಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಲ್ಲೊಂದು ಟನಲ್ ಅನ್ನು ನಿರ್ಮಾಣ ಮಾಡಿದರೆ ಹಿಮಾಚಲ ಪ್ರದೇಶದಿಂದ ನೇರವಾಗಿ ಲದಾಖ್ಗೆ ಹೋಗೋದಕ್ಕೆ ಈ ರಸ್ತೆ ಅತ್ಯಂತ ಪ್ರಶಸ್ತವಾಗಿ ತಯಾರಾಗುತ್ತೆ. ಈ ಟನಲ್ 4.1 ಕಿಲೋಮೀಟರ್ನಷ್ಟು ಉದ್ದ ಇರುತ್ತೆ. ಇದರ ನಿರ್ಮಾಣ ಕಾರ್ಯವನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ವಹಿಸಲಾಗಿದೆ. ಇನ್ನು ಈ ಪ್ರಾಜೆಕ್ಟ್ಗೆ ಭಾರತದ ಸರ್ಕಾರ 1,681 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಈ ಪ್ರಾಜೆಕ್ಟ್ಗೆ ಕಳೆದ ಫೆಬ್ರವರಿಯಲ್ಲೇ ಒಪ್ಪಿಗೆಯನ್ನು ಕೊಡಲಾಗಿತ್ತು. ಒಂದಷ್ಟು ಭಾಗದ ರಸ್ತೆ ನಿರ್ಮಾಣದ ಕೆಲಸ ಕೂಡ ಆಗಿದೆ. ಈಗ ಈ ಶಿಂಕುಲಾ ಪಾಸ್ ಅಲ್ಲಿ ಟನಲ್ ಅನ್ನು ನಿರ್ಮಾಣ ಮಾಡೋ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಇನ್ನು ಈ ರಸ್ತೆ ನಿರ್ಮಾಣ ಆದ ಮೇಲೆ ಚೈನಾದ ಉಪಟಳಕ್ಕೆ ಕೂಡ ಒಂದಷ್ಟರ ಮಟ್ಟಿಗೆ ಕಡಿವಾಣ ಬೀಳಬಹುದು. ಯಾಕೆಂದ್ರೆ ಲದಾಖ್ಗೆ ಶೀಘ್ರವಾಗಿ ಸೇನೆ ಹಾಗೂ ಆಯುಧಗಳನ್ನ ಸಾಗಿಸೋದಕ್ಕೆ ಈ ರಸ್ತೆ ಅನುಕೂಲ ಮಾಡಿಕೊಡುತ್ತೆ. ಹೀಗಾಗಿ ಭಾರತೀಯ ಯೋಧರಿಗೆ ಯಾವುದೇ ಸಂದರ್ಭದಲ್ಲೂ ಗಡಿಯನ್ನ ತಲುಪೋದು ವಿಳಂಬ ಆಗದ ಹಾಗೆ ಈ ರಸ್ತೆ ನೋಡ್ಕೊಳ್ಳುತ್ತೆ. ಗೆಳೆಯರೆ, ಈಗಾಗಲೇ ಭಾರತದ ಗಡಿಯಲ್ಲಿ ಸೇನೆಗೆ ಅಗತ್ಯವಾದ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡೋ ಕಡೆಗೆ ಸರ್ಕಾರ ಗಮನ ಹರಿಸ್ತಾ ಇದೆ. ಸರ್ವ ಋತು ರಸ್ತೆಗಳನ್ನ, ಬ್ರಿಡ್ಜ್ಗಳನ್ನ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಕಾಶ್ಮೀರದಲ್ಲಿ ಸಾಕಷ್ಟು ಅತ್ಯುತ್ತಮ ರಸ್ತೆಗಳು ಆಗ್ತಾ ಇವೆ. ಚಳಿಗಾಲದಲ್ಲಿ ಕಾಶ್ಮೀರದ ಕಣಿವೆ ಮತ್ತು ಲದಾಖ್ನ ಸಂಪರ್ಕ ತಪ್ಪು ಹೋಗುತ್ತೆ ಅನ್ನೋ ಪರಿಸ್ಥಿತಿಯಿಂದ ಯಾವಾಗ ಬೇಕಾದರೂ ಈ ಭಾಗಕ್ಕೆ ಹೋಗಬಹುದು ಅನ್ನೋ ಪರಿಸ್ಥಿತಿಗೆ ನಾವು ಬರ್ತಾ ಇದ್ದೀವಿ. ಅದರ ಜೊತೆಗೆ ಈಗ ಟನಲ್ ಕೂಡ ಸಿದ್ಧವಾಗ್ತಾ ಇರೋದು ಸ್ಟ್ರಾಟಜಿಕಲಿ ಭಾರತಕ್ಕೊಂದಷ್ಟು ಲಾಭವನ್ನಂತೂ ಮಾಡಿಕೊಡುತ್ತೆ. ಇದು ಗೆಳೆಯರೆ, ಲದಾಖ್ ಅಲ್ಲಿ ಹೊಸದಾಗಿ ನಿರ್ಮಾಣವಾಗ್ತಾ ಇರೋ ವಿಶ್ವದ ಅತ್ಯಂತ ಎತ್ತರದ ಟನಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.